ಯಾರು ಮನೆಯಲ್ಲಿ ಸತ್ತೋಗ್ಬಿಟ್ರೆ ಸೂತಕ ಅಂತ ಕರಿತೀವಿ. ಮತ್ತು ಯಾರು ಮಗು ಹುಟ್ಟಿದ್ರೆ ಆಶೌಚ ಅಂತ ಕರಿತೀವಿ. ಈ ಗ್ರಹಣಕ್ಕೆ ನಮ್ಮ ಹಿರಿಯರು ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದರೆ, ನಮಗೆ ಬೇಕಾದವರು ಯಾರಾದರೂ ತೀರಿ ಹೋಗಿದ್ದರೂ ಕೂಡ ಸ್ನಾನ ಮಾಡಿ ಗ್ರಹಣದ ಸಮಯದಲ್ಲಿ ಆ ಯಾವ ಮೈಲಿಗೆ ಆಶೌಚ ಇರೋದಿಲ್ಲ ಅಂತ ಯೋಚನೆ ಮಾಡಿ. ಯಾವುದೇ ಆಶೌಚ ನಿಮ್ಮ ಮನೆಯಲ್ಲೇ ಅವರು ತೀರಿ ಹೋಗಿದ್ದರೂ ಕೂಡ ಆ ಆಶೌಚ ಗ್ರಹಣದ ಕಾಲದಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅನುಷ್ಠಾನಕ್ಕೆ, ಸಾಧನೆಗೆ ನಮ್ಮ ಹಿರಿಯರು ಕೊಟ್ಟ ಮಹತ್ವ ಈ ಗ್ರಹಣದ ಟೈಮಲ್ಲಿ. ಒಂದು ವೇಳೆ ಹೆಣ್ಣು ಮಕ್ಕಳು ಮುಟ್ಟಾಗಿದ್ರೂ ಸಮಸ್ಯೆ ಇಲ್ಲ ಅಂತ ಹೇಳುತ್ತೆ ಗ್ರಹಣದ ಕಾಲದಲ್ಲಿ ನೀವು ಮುಟ್ಟಾಗಿದ್ರು, ನಿಮಗೆ ಏನು ಹೇಳ್ತೀವಿ ಆಶೌಚ ಇದ್ರು, ಮೈಲಿಗೆ ಯಾವ ಮೈಲಿಗೆ ಮುಟ್ಟು ಅದು ಇದು ಯಾವ ದೋಷವೂ ಕೂಡ ಗ್ರಹಣದ ಪರ್ವಕಾಲದ ಸಮಯದಲ್ಲಿ ತಾಟೋದಿಲ್ಲ ಅಂತೆ. ಇದಕ್ಕಿಂತ ಬಿಡಿಸಿ ಹೇಳ್ಬೇಕಾ ನಿಮಗೆ? ಆದ್ದರಿಂದ ನಾನು ಗರ್ಭಿಣಿ